ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ವಕೀಲರ ಸಂಘ ರಿಜಿಸ್ಟರ್ ಬಂಟ್ವಾಳ ಇದರ ಆಶ್ರಯದಲ್ಲಿ 6ನೇ ವರ್ಷದ ಕೆಸಡು ವಂಚಿತನ ಕಾರ್ಯಕ್ರಮವು ಆಗಸ್ಟ್ 16ರಂದು ಬಿಸಿ ರೋಡಿನ ಸ್ಪರ್ಶ ಕಲಾ ಮಂದಿರದ ಪ್ರಥಮ್ ಬಂಗೇರ ಚಾವಟಿಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಂಟ್ವಾಳ ಹಿರಿಯ ಸಿವಿಲ್ ಜೆಎಂಎಫ್ಸಿ ನ್ಯಾಯಾಧೀಶರಾದ ಅನಿಲ್ ಪ್ರಕಾಶ್ ಎಂಪಿ ಅವರು ಉದ್ಘಾಟಿಸಿದರು. ಬಳಿಕ ಅತಿಥಿಯಾಗಿ ಮಾತನಾಡಿದ ಬಂಟ್ವಾಳ ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಕೃಷ್ಣಮೂರ್ತಿ ಎನ್ರವರು ತುಳುನಾಡಿನ ಆಚಾರ ವಿಚಾರ ಮತ್ತು ಸಂಸ್ಕೃತಿ ವೈಶಿಷ್ಟ್ಯತೆಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶಿಕ್ಷಕಿ ತುಳು ಬರಹಗಾರ್ತಿ ರೇಣುಕಾ ಕಾನಿಯೂರವರು ಆಟಿ ತಿಂಗಳ ವಿಶೇಷತೆಗಳ ಬಗ್ಗೆ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿ ತೇರ್ಗಡೆಯಾದ ವಕೀಲ ಸದಾಶಿವ ನಾಯ್ಕರವರ ಪುತ್ರಿ ವಿಘ್ನೇಶ್ವರ ನಾಯ್ಕರವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ರಿಚರ್ಡ್ ಎಂ ಕೋಸ್ತಾ, ಬಂಟ್ವಾಳ ಹೆಚ್ಚುವರಿ ಸಿವಿಲ್ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ರಾಜೇಂದ್ರ ಪ್ರಸಾದ್ ಕೆಎಸ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಆಟಿ ತಿಂಗಳ ವಿಶೇಷ ಖಾದ್ಯ ಸವಿದ ವಕೀಲರು ಬಳಿಕ ಕೆಸರುಗದ್ದೆಯಲ್ಲಿ ಆಯೋಜಿಸಿದ್ದ ವಿವಿಧ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ದಕ್ಷಿಣ ಕನ್ನಡ ಕೂಡಲೇ ನಮಗೆ ನೆನಪಾಗುವಂಥದ್ದು ಇಲ್ಲಿನ ದೇವರಿಗಳಿರ್ಬೋದು, ಉಡುಗೆ ತೊಡುಗೆ, ಆಹಾರ ಪದ್ಧತಿ, ಭಾಷೆ, ಇವುಗಳ ವೈಶಿಷ್ಟ್ಯತೆ ನಮ್ಮ ಕಣ್ಣು ಮುಂದೆ ಬರ್ತದೆ. ಈಗ ನಾವು 100 ವರ್ಷಗಳ ಹಿಂದೆ ಎಲ್ಲೋ ದೂರದಲ್ಲಿದ್ದಾಗ ಮಂಗಳೂರು ಅದರ ವೈಶಿಷ್ಟ್ಯತೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಕುತೂಹಲ ಇತ್ತು. ಇಲ್ಲಿಗೆ ಬಂದಾಗ ಗೊತ್ತಾಯಿತು ಇದರಲ್ಲಿ ಎಷ್ಟು ವಿಶೇಷತೆ ಇದೆ ಅಂತ. ಆಟಿ ತಿಂಗಳು 3 ತಿಂಗಳಲ್ಲಿರುತ್ತೆ, ಅದರಲ್ಲಿ ಎಷ್ಟು ಕಷ್ಟ ಇರ್ತದೆ, ಎಷ್ಟು ಪರಿಸ್ಥಿತಿ ಸಂದಿಗ್ಧ ಪರಿಸ್ಥಿತಿಯನ್ನು ಹಿಂದಿನವರು ಎದುರಿಸ್ತಾ ಇದ್ದರು. ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದು ಹಿಂದಿನ ಜನಾಂಗದವರು ಅದನ್ನು ಮುಂದಿನ ಜನಾಂಗಕ್ಕೆ ಬೆಳವಣಿಗೆಯಾಗಿ ಬಿಟ್ಟುಕೊಟ್ಟಂಥ ಇಂಥ ಸಂಪ್ರದಾಯಗಳನ್ನು ಆಚರಣೆ ಮಾಡಿಕೊಂಡು ಇದರದೇ ಆದ ವಿಶೇಷತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದೆ. ನಾವು ಯಾವಾಗಲೂ ಇತಿಹಾಸವನ್ನು ಮರಿಬಾರ್ದು. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮ ಮೂಡಿಬರಲಿ. ಮತ್ತು ನಾನು ಇಲ್ಲಿಗೆ ಬಂದಾಗ ಕೆಲವೊಂದು ವಿಶೇಷವಾದ ಆಹಾರಗಳನ್ನೆಲ್ಲ ನೋಡಿದೆ. ನಾನು ಬಹುಶಃ ಹಿಂದೆ ಎಲ್ಲೂ ನೋಡಿದ್ದಿಲ್ಲ ಅಂತ ಆಹಾರ. ಮನೆಯಲ್ಲೂ ಕೂಡ ಪತ್ರೊಡೆ ಅಂತ ಹೇಳಿದ್ರು, ಮತ್ತು ಕಷಾಯ ನಮ್ಮ ಮನೇಲಿ ಈಗಲೂ ಮಾಡ್ತಾರೆ, ಇಲ್ಲಿಯ ರೀತಿಯಲ್ಲೇ ಮಾಡ್ತಾರೆ. ಅದು ಈಗಲೂ ಅದನ್ನು ನಾವು ಮುಂದೆ ನಮ್ಮ ಮನೆ ಅದರ ವೈಶಿಷ್ಟ್ಯ ಮತ್ತು ಅದ್ರ ಗುಣಗಳನ್ನು ತಿಳ್ಕೊಂಡ್ವಿ. ಅದೇ ಈಗಲೂ ಪಾಲಿಸ್ತಾ ಇದ್ದೀವಿ ಕೂಡ ಇಲ್ಲಿ. ಅದು ಹಾಗೆ ಇಲ್ಲಿಗೆ ಬಂದಾಗ ನಾವು ಸಾಕಷ್ಟು ತಿಳ್ಕೊಂಡ್ವಿ. ಮತ್ತು ನಾವು ಏನು ನಮ್ಮ ಹಿಂದಿನವರು ಬಿಟ್ಟು ಹೋಗಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಗುರುತರ ಜವಾಬ್ದಾರಿ ಈಗಿನ ಜನಾಂಗದಲ್ಲ ಜವಾಬ್ದಾರಿ ಹೆಚ್ಚಿನದಾಗಿದೆ. ಆ ಜವಾಬ್ದಾರಿಯನ್ನು ಮರಿಬಾರ್ದು. ಹಿರಿಯರಿಗೆಲ್ಲ ಗೊತ್ತಿರ್ಬೋದು, ಮನೆ ಹತ್ರವೇ ತರಕಾರಿ ಎಲ್ಲ ಬೆಳೆಸ್ತಾ ಇದ್ರು, ಸೌತೆ ಎಲ್ಲ ಬೆಳೆಸ್ತಾ ಇದ್ರು. ಅದನ್ನು ಸಾಲಾಗಿ ಕಟ್ತಾ ಇದ್ರು. ಯಾವುದರಲ್ಲಿ? ಒಲಿಯಲ್ಲಿ ಕಟ್ತಾ ಇದ್ರು. ಈ ಆಟಿ ಬರುವಾಗ ಅದನ್ನೆಲ್ಲ ತೆಗೆದು ಮುಗಿಸಿ ಖಾಲಿ ಒಲಿ ಮಾತ್ರ ನೇತಾಡ್ತಾ ಇತ್ತು. ಹೇಗೆ ಕಂಚಲ ಇದ್ರದ್ದು ಬೂರು ನೇತಾಡ್ತದೆ, ಒಣಗಿದಾಗ ಹಾಗೆ ನೇತಾಡ್ತಾ ಇತ್ತು ಅಂತ. ಈಗ ಸೌತೆ ಯಾರಿಗೂ ಬೇಡ, ಬೇಡಿ ತರಕಾರಿ ಅಂತ ಯಾರಿಗೂ ಬೇಡ. ಈ ಆಟಿದ ಕೂಟಕ್ಕೆ ಬರುವಾಗ ಎಲ್ಲ ಚಿಕನಲ್ಲಿ ಎಷ್ಟು ಐಟಮ್ ಮಾಡ್ಲಿಕ್ಕೆ ಆಗ್ತದೆ, ದೆಂಜಿಯಲ್ಲಿ ಎಷ್ಟು ಐಟಮ್ ಮಾಡ್ಲಿಕ್ಕೆ ಆಗ್ತದೆ, ಎಟ್ಟಿಯಲ್ಲಿ ಎಷ್ಟು ಐಟಮ್ ಮಾಡ್ಲಿಕ್ಕೆ ಆಗ್ತದೆ, ಇದೇ ನೋಡ್ತೇವೆ. ಒಂದು ಕಡೆ ಒಬ್ಬರು ಭಾಷಣದಲ್ಲಿ ನಾನು ಹೋಗೋಕೆ ಹೇಳ್ತಾ ಇದ್ರು, ಈಗೇನಾದ್ರೂ ಹಿರಿಯರು ಮೇಲ್ಗಡೆಯಿಂದ ನಿಂತು ನೋಡಿದ್ರೆ ಏನ್ ಅನ್ಕೊಳ್ಳೋರು, ಯಪ್ಪ ಇತ್ತದ ಆಟಿ ಒಂಜಿ ಎತ್ತು ಗೌಜಿ ಮಾರಾಯರೆ ಅಂತೇಳಿ, ಈಗಿನ ಆಟಿ ಎಷ್ಟು ಗೋಜಿ ಅಂತ ಅನ್ಕೊಳ್ಳುವರು ಅಂತೇಳಿ. ಇದು ಯಾವುದು ನಾವು ಆದರೂ ಕೂಡ ಇಷ್ಟನ್ನು ಮಾಡ್ತಾ ನಾವು ಉಳಿಸುವಂತಹ ಪ್ರಯತ್ನ ಮಾಡ್ತಿದ್ದೇವೆ ಅಂತ. ಯಾಕೆಂದರೆ ನಾವು ಮರ್ತು ಹೋಗಿಲ್ಲ, ಯಾವುದೋ ಒಂದು ರೂಪದಲ್ಲಿ ನಾವು ಉಳಿಸ್ತಾ ಇದ್ದೇವೆ ಅನ್ನೋದು ಒಂದು. ಇನ್ನೊಂದು ಸೊಂಟದ ಆಟಿಕಲೆಂಜಿ ಅಂತ. ಆಟಿಕಲೆಂಜಿ ಸಾಮಾನ್ಯವಾಗಿ ನಾವು ಮನೆಗೆ ಈಗ ಬರದಿದ್ರು ಆಟಿಕಲೆಂಜಿ ಕಲ್ಪನೆ ನಮಗೆ ಉಂಟು. ಹೇಗೆ ಅಂತ, ತಿರಿಯಲ್ಲಿ ಕಟ್ಟಿದಂತಹ ಉಡುಗೆ ಉಂಟು. ಹಿಂದಿನ ಕಾಲದಲ್ಲಿ ಹೆಂಗಸ್ರ ಆಟಿ ಸಮಯದಲ್ಲಿ ಹೇಗೆ ಉಡುಗೆ ಇರುತ್ತಂತ ಹೇಳಿದರೆ, ಒಂದೇ ಸಾರಿ ನನ್ನ ಅಜ್ಜಿ ಹೇಳ್ತಾ ಇದ್ರು, ನಮಗಿದ್ದದ್ದು ಒಂದೇ ಸಾರಿ,
ಒಂದು ಸಲ ಒಂದು ಭಾಗವನ್ನು ಒಗ್ದು ಒಣಗಿಸೋದು, ಮತ್ತೆ ಅದನ್ನು ಉಡೋದು, ಇನ್ನೊಂದು ಭಾಗವನ್ನು ಓದೋದು ಅಂತ. ಈ ಆಟಿ ಬರುವಾಗ ಒಗ್ದು ಬಗ್ದು ಮಾಡಿ ಮಾಡಿ ಅಲ್ಲಲ್ಲಿ ತೂತಾಗ್ತಾ ಇತ್ತಂತೆ. ಅಂದ್ರೆ ಆಟಿಕಲಿಂಚೆ ಹೇಗೆ ತಿರಿಯನ್ನು ಅಲ್ಲಲ್ಲಿ ನಮಗೆ ಕಾಣುವ ರೂಪದಲ್ಲಿ ಉಂಟ ಹಾಗೆ. ಆದರೆ ಈಗಿನ ಒಂದು ಇದು ನೋಡಿ ಹೇಗೆ ಕಾಲ ಬದಲಾಗಿದೆ ಅಂತೇಳಿ. ಆಫರ್ಗಳು, ಸೇಲ್ಗಳು ಎಲ್ಲ ಬರೋದು ಆಟಿ ತಿಂಗಳಲ್ಲಿ. ಎಲ್ಲ ಮಳಿಗೆಗೆ ಹೋಗಿ, ವಸ್ತ್ರ ಮಳಿಗೆಯಲ್ಲಿ ನೋಡಿ ಆಟಿ ಆಫರ್, ಆಟಿ ಸೇಲು, ಅಷ್ಟು ಡಿಸ್ಕೌಂಟು, ಇಷ್ಟು ಡಿಸ್ಕೌಂಟು ಎಲ್ಲ ಆಟಿ ತಿಂಗಳಲ್ಲಿ ಬರುವಂಥದ್ದು. ಹಿಂದಿನ ಕಾಲದಲ್ಲಿ ಆಟಿಯಲ್ಲಿ ಹೊಸ ಬಟ್ಟೆ ತೆಗಿಬಾರ್ದು, ನಮ್ಮಜ್ಜಿ ಬಿಡ್ತಾ ಇರಲಿಲ್ಲ. ಚಿನ್ನ ತೆಗಿಬಾರ್ದು, ಯಾವುದೇ ಹೊಸ ವಸ್ತು ತೆಗಿಬಾರ್ದು. ಈಗ ಹೆಂಗಸರು, ನನ್ನ ಮೊನ್ನೆ ಒಬ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು ಏಪಲ 10-15 ಸಾರಿ ತೆಗೆಯುವುದು ಆಟಿ ತಿಂಗಳಲ್ಲಿ, ಆಫರ್ ಬರ್ತದೆ ಅಲ್ವಾ, ಆಗ ತೆಗೆದಿಡುದು, 1 ವರ್ಷಕ್ಕೆ ಆಫರ್ನ ಸಾರಿ ಬರುತ್ತೆ ಅಂದ್ರೆ. ಕಾಲ ಬದಲಾಗಿದೆ. ಹಿಂದಿನ ಕಾಲದಲ್ಲಿ ಅಟ್ಟ ಅಡುಪುನೆ ಅಂತ ಇತ್ತು. ಅಂದ್ರೆ ಅಟ್ಟದಲ್ಲಿರುವಂಥ ಎಲ್ಲ ಕಸವನ್ನ ಗುಡಿಸಿ ಹೊರಗಡೆ ಹಾಕ್ತಿದ್ರು. ಈಗೆಲ್ಲ ಅಟ್ಟ ಅಡುಪುನೆ ಯಾರು ಅವರಲ್ಲಿ ಉಳಿದದ್ದು? ವಸ್ತ್ರದ ಅಂಗಡಿಯವರೆಲ್ಲ ಅಟ್ಟಾಡಿಸಿ ಬಿಡ್ತಾ ಇದ್ರು. ಹೀಗೆ ಆ ಒಂದು ಇದರಿಂದ, ಆ ಒಂದು ಗಾದೆ ಮಾತಿನಿಂದ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೋದು.